ನಿನ್ನೆ ರಾತ್ರಿ ಹೋರಾಟ ಸ್ಥಳದಲ್ಲಿ ನೀರಿನ ಅಭಾವವನ್ನು ಕಂಡು ನಮ್ಮೊಬ್ಬರ ಕಾರ್ಯಕರ್ತೆಯರ ಮಗ ಬಂದಿಲ್ಲಿ ಅವರ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀರು ಬಾಟ್ಲುಗಳನ್ನು ತಂದಿಲ್ಲಿ ಎಲ್ಲರಿಗೂ ಕೂಡ ಹಂಚಿದ್ದಾರೆ. ಇಂಥ ಮಾನವೀಯತೆ ನಮ್ಮ ಸರ್ಕಾರದಲ್ಲಿ ಯಾರಿಗೂ ಇಲ್ಲ ಅಂತ ನಾವು ನೋಡ್ತಾ ಇದ್ದೀವಿ. ಹಾಗೆ ರಾತ್ರಿ ಎಲ್ಲರೂ ಇಲ್ಲೇ ಮಲಗಿದ್ದು ಬೆಳಗ್ಗೆ ಮತ್ತೆ ನಮ್ಮ 3ನೇ ದಿನದ ಮುಷ್ಕರ ಮುಂದುವರಿತಾ ಇದೆ. ನಿನ್ನೆನಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತೆಯರು ಮುಷ್ಕರದ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ಇಂದಿನ ನಮ್ಮ ಹೋರಾಟ ಶಾಂತಿಯುತವಾಗಿ ಪ್ರಾರಂಭವಾಗಿದ್ದು ಮಧ್ಯಾಹ್ನದ ನಂತರ ಯಾವ ರೀತಿ ತಿರುವನ್ನು ತೆಗೆದುಕೊಳ್ಳುತ್ತದೆ ಹೇಳುವಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿನ್ನೆವರೆಗೆ ನಾವು ಶಾಂತಿಯುತವಾಗಿ ಕೂತು ಹೋರಾಟವನ್ನು ಮಾಡಿದ್ದೇವೆ. ಆದರೆ ಸರ್ಕಾರದಲ್ಲಿ ಯಾವುದೇ ಕೂಡ ಬೆಳವಣಿಗೆ ಆಗ್ತಾ ಇಲ್ಲ. ನಮಗೆ ಯಾವುದೇ ಆಶ್ವಾಸನೆಗಳು ಬೇಡ. ನಮ್ಮ ಅಧಿಕೃತವಾದ ಆದೇಶಕ್ಕೋಸ್ಕರ ನಾವು ಕಾಯ್ತಾ ಇದ್ದೇವೆ. ನಮ್ಮ ಬೇಡಿಕೆ ಈಡೇರುವವರೆಗೆ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ನಾವು ಎಲ್ಲರಲ್ಲಿ ಈ ಮೂಲಕ ಹೇಳ್ತಾ ಇದ್ದೇವೆ. ನಮ್ಮ ಅಧ್ಯಕ್ಷರು ಇವತ್ತಿನ ಹೋರಾಟದ ಬಗ್ಗೆ ಒಂದೆರಡು ಮಾತಾಡ್ತಾ ಇದ್ದಾರೆ. ಇಲ್ಲ 2 ಸೆಕೆಂಡ್ ಅಷ್ಟೇ ಮಾತಾಡ್ಸಿದ್ರು. ನಮಗೆ 2 ಸೆಕೆಂಡ್ ಅಂತಂದರೆ ಅದರಲ್ಲಿ ಸರಿ ಇಂದು ಕೃಷ್ಣ ಬೈರೇಗೌಡರು ಕಳಿಸಿದ್ವಲ್ಲ, ಸರಿ ಓಕೆ ಅವರೆಲ್ಲ ಮೆಮೊರಂಡಮ್ ತಗೊಂಡಿದ್ದಾರೆ, ನಾವು ಏನು ಮಾಡ್ತೀವಿ ಹಿಂಗೆ ಅಂತಂದೇಳಿ, ಸರಿ ಹಂಗೆ ಅಂತಂದೇಳಿ ಹಿಂಗೆ ತಂದು ಕಳಿಸಿದ್ರು. ಅದು ಬೇಜಾರ. ಹೆಣ್ಮಕ್ಳಿಗೆ ಏನಪ್ಪ ಅಂತಂದರೆ ನಾವು ಬಂದಿರೋದು ಕನಿಷ್ಠ ಕೇಳಲಿಕ್ಕೆ ಕೂಲಿ ಕೊಡೋಕ್ಕೆ ಸರ್ಕಾರ ಆಗ್ತಿಲ್ಲ ಅಂದಾಗ ನಾವು ಯಾರನ್ನು ಕೇಳಬೇಕು ಹೋಗಿ? ಆವತ್ತು ವಿಷಯ ನಮ್ಮ ಇದರಲ್ಲಿ ಬರ್ತಾ ಇದೆ. ಹಾಗಾಗಿ ಇಷ್ಟು ಜನ ಹೆಣ್ಮಕ್ಳಿದ್ವಿ, ಒಂದು 10-15 ಸಾವಿರ ಜನ ಇದ್ವಿ ನಿನ್ನೆ. ಇವತ್ತು ಇನ್ನೂ ಸ್ವಲ್ಪ ಜಾಸ್ತಿ ಬರ್ತಾ ಇದ್ದಾರೆ. ಬಟ್ ಸರ್ಕಾರ ನಡ್ಕೊಳ್ಳೋ ರೀತಿ ನಮಗೆ ಬೇಸರ. ಬಟ್ ಇದುವರೆಗೂ ನಾವು ಕೇಳಿದ್ದೇನಪ್ಪ ಅಂದರೆ ಒಂದು ಕನಿಷ್ಠ ವೇತನ ಕೇಳೇ ಇರಲಿಲ್ಲ. ಸಂಬಳ ಜಾಸ್ತಿ ಮಾಡಿ ಕೇಳ್ತಾ ಇದ್ವಿ. ಬಟ್ ಇವತ್ತು ಕೇಳ್ತಿರೋದು ನಾವು ಇಷ್ಟು 50ನೇ ವರ್ಷಕ್ಕೆ ಕಾಲಿಡ್ತಾ ಇದ್ವಿ. ICDS ಪ್ರಗತಿಪರ ಕೆಲಸಗಳು ಎಲ್ಲನೂ ಮಾಡ್ತಾ ಇದ್ವಿ. ಬಟ್ ಅದರಲ್ಲಿ ನಾವು ದುಡಿತಕ್ಕಂಥ ಒಂದು ಕೆಲಸಕ್ಕೆ ಒಂದು ವೇತನ ಅಂತಂದೇಳಿ ಕೊಡ್ತಿದ್ರು. ಪರಲ್ಲ ಕನಿಷ್ಠ ಕೂಲಿ ಕೊಡಿ ಅಂತ ಕೇಳ್ತಿದ್ವಿ. ಕೂಲಿ ಕೇಳಬೋದ ಸರ್ಕಾರ? ನಮ್ಮ ಹತ್ರ ನಡ್ಕೊಂಡಿದ್ದ ರೀತಿ ಸರಿ ಇಲ್ಲ ಅಂತಂದೇಳಿ ನಾವು ಖಂಡಿಸ್ತಾ ಇದ್ವಿ ಸರ್ಕಾರ. ಹಾಗೆ ಅದಕ್ಕೆ ಇವತ್ತು ನಮ್ಮ ಹೋರಾಟ ಏನಿದೆ ಉಗ್ರ ಹೋರಾಟ. ಅವಳು ಒಂದೇ ಅಂತ ಪ್ರಶ್ನೆ ಅಲ್ಲ, ಇಷ್ಟು ಜನ ಹೆಣ್ಮಕ್ಳಿಗೆ ಸ್ಪಂದಿಸಲಿಲ್ಲ ಅವರು. ಅದು ಬೇಜಾರ್ದಾಗೆ 15,000 ಜನ ಬಂದಿದ್ದಾರೆ, ಅಷ್ಟು ಜನರಿಗೆ ಸ್ಪಂದಿಸ್ತಾ ಇಲ್ಲ. ಆದರೂ ಕೂಡ ಸರ್ಕಾರ ಏನು ಅಂತಂದರೆ ಮಾಡ್ತೀನಿ ಹೋಗ್ತೀನಿ ಆ ಒಂದು ಭರವಸೆ ನಮಗೆ ಬೇಜಾರು. ಸರಿ, ಒಂದು ಖಡಕ್ಕಾದ ಒಂದು ಉತ್ತರ ಕೊಟ್ಟು ಅವ್ರಿಗೆ ಖಡಕ್ಕಾದ ನಾವೊಂದು ಮೆಸೇಜನ್ನು ಕಳಿಸ್ಬೇಕು ಅಂತ ಒಂದು ಉದ್ದೇಶ. ಅಳಬಾರ್ದು. ಇಷ್ಟು ಜನ ಹೆಣ್ಮಕ್ಳು ನೋಡಿ ನಾವಿಲ್ಲಿ ಅನುಭವಿಸೋವಂಥ ಒಂದು ಕಷ್ಟ ಏನಿದೆ ಅದನ್ನು ನೋಡಿ ಬೇಜಾರಾಗುತ್ತೆ. ಅದನ್ನು ನೋಡಿ ವ್ಯಕ್ತಪಡಿಸ್ತಾ ಇದ್ದೀವಿ. ಬಟ್ ಏನಪ್ಪ ಅಂತಂದರೆ ನಿಮ್ಮಂಥ ವಿಡಿಯೋದವರು ನಮಗೆ ಸಪೋರ್ಟ್ ಮಾಡ್ತಿದ್ದೀರಿ. ಯಾಕಪ್ಪ ಅಂದರೆ ಇಷ್ಟು ಜನ ಹೆಣ್ಮಕ್ಳು ಹೆಂಗೆ ಮಲಗಿದ್ರಿ, ಮ್ಯಾಟ್ ಹೆಂಗಿದೆ, ಅವ್ರಿಗೆ ನೀರು ಅಥವಾ ಇದು ಶೌಚಾಲಯನ ಎಲ್ಲ ಕೇಳ್ತಿದ್ದೀರಿ. ಬಟ್ ಸರ್ಕಾರಕ್ಕೆ ಕಿಂಚಿತ್ತು ಒಂದು ಏನು ಕನಿಕರ ಇಲ್ಲ, ಮನುಷ್ಯತ್ವ ಇಲ್ಲ. ನಾವು ಕೇಳ್ತಿರೋದೇನು ಕೂಲಿ. ಆ ಕೂಲಿ ಕೊಡಲಿಕ್ಕೆ ನಮಗೆ ಈ ಥರ ಸತಾಯಿಸ್ತಿದ್ದೀರಲ್ಲ, ನಮಗೆ ತುಂಬನೇ ಬೇಜಾರಾಗ್ತಾ ಇದೆ. ಅದಕ್ಕೋಸ್ಕರ ಎಷ್ಟೋ ಜನ, ನಾನು ಕೂಡ ಸಹಿತ ಎಷ್ಟೋ ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾ ಇದ್ದೀವಿ ಈ ವಿಚಾರದಲ್ಲಿ. ಸರಿ, ಅದನ್ನು ಕೇಳೋಕ್ಕೋಸ್ಕರ ನಾವು ಬಂದಿದ್ದೀವಿ. ಅದನ್ನು ಸರ್ಕಾರ ದಯವಿಟ್ಟು ನಾವು ಕೈ ಮುಗಿದು ಕೇಳ್ಕೊಡ್ತೀವಿ. ನಮ್ಮ ಮಹಿಳೆಯರನ್ನ ಬೀದಿಗಿಳಿಸೋ ಬಿಟ್ಟು ನಮಗೊಂದು ಕನಿಷ್ಠ ವೇತನ ಕೊಡಿ ಅಂತೇಳಿ ನಾವು ಕೇಳ್ತಿದ್ದೀವಿ. ಅಷ್ಟೇ ನನ್ನ ಒಂದು ಇದು ಅಷ್ಟೇ. ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ ಮೇಡಮ್. ನಮ್ಮ ಮುಖ್ಯಮಂತ್ರಿಗಳು ಏನಾದ್ರು ಆಗಲಿ ಹೇಳುವಂಥ ಧೋರಣೆ ಇದ್ದವರಿಗೆ ಆಗುದಿಲ್ಲ. ನಮ್ಮ ಸಲುವಾಗಿದ್ದವರು ನೋಡೋಣ.